ಹಾಯ್ ಹಲೋ ನಮಸ್ಕಾರ. ಇವತ್ತಿನ ರೆಸಿಪಿ ಮೊಳಕೆ ಕಾಳು ಮತ್ತು ಬೀನ್ಸ್ ಪಲ್ಯ. ಒಂದು ಪಾತ್ರೆಯಲ್ಲಿ ಕುದೀತಿರೋ ನೀರಿಗೆ ಸಣ್ಣದಾಗಿ ಹಚ್ಚಿರೋ ಬೀನ್ಸು, ಮೊಳಕೆ ಕಟ್ಟಿರೋ ಕಾಳು, ಇಲ್ಲ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ, ನೀವು ಯಾವ ಕಾಳು ಬೇಕಾದರೂ ತೊಗೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಈ ನೀರನ್ನ ಸೋಸ್ಕೊಳ್ಳಿ. ಈ ನೀರನ್ನ ಬಿಸಾಕಬೇಡಿ, ಮುಂದೆ ಪಲ್ಯ ಮಾಡಲಿಕ್ಕೆ ಅಥವಾ ಈ ನೀರಲ್ಲಿ ತಿಳಿ ಸಾರು ಕೂಡ ಮಾಡ್ಬೋದು. ಈಗ ಒಂದು ಪಾತ್ರೆಯಲ್ಲಿ ಕಾದಿರೋ ಎಣ್ಣೆಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಖಾರಕ್ಕೆ ಬೇಕಾಗಿರೋ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋವರೆಗೂ 1-2 ನಿಮಿಷ ಬಾಡಿಸ್ಕೊಳ್ಳಿ. ಈಗ ಈರುಳ್ಳಿ ಕೆಂಪಗಾದಮೇಲೆ ಬೇಯಿಸಿಟ್ಕೊಂಡಿರೋ ಬೀನ್ಸು ಮತ್ತು ಮೊಳಕೆ ಕಾಳು ಹಾಕಿ 1-2 ನಿಮಿಷ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ. ಈಗ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ನೀರು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನಾವು ಆಗಲೇ ಉಪ್ಪು ಹಾಕ್ಕೊಂಡಿದ್ದೀವಿ. ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಅಥವಾ ಕರಿ ಪೌಡರ್, 1-2 ಟೀ ಸ್ಪೂನಷ್ಟು ಹಸಿ ಕೊಬ್ಬರಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗೋಗುತ್ತೆ. ಈಗ ಇದನ್ನೊಂದು ಸರ್ವಿಂಗ್ ಡಿಶ್ಶಿಗೆ ತಕ್ಕೊಂಡು ರೊಟ್ಟಿ ಅಥವಾ ಚಪಾತಿ ಜೊತೆ ಸರ್ವ್ ಮಾಡಿ.